ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಕಾವ್ಯ ಶ್ರುತಿ ಜೊತೆ ಮಾತಾಡ್ತಾ ಇರ್ತಾಳೆ. ನಾನು ನಿನಗೆ ಬೇಕಾಗಿರೋ ಡಿಸೈನ್ಸ್ ಹಾಕೊಡ್ತೀನಿ, ನೀನು ಅದಕ್ಕೆ ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮೇಡಮ್ ಏನು ಬೇಕು ಅಂತ ಕೇಳ್ತಾಳೆ. ಆಗ ನಾನು ಡಿಸೈನ್ಸ್ ಚಾರ್ಜ್ನ ಮಾಡ್ತೀನಿ, ಅದಕ್ಕೆ ಅಮೌಂಟ್ ಕೊಡಬೇಕಾಗುತ್ತೆ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ಮೇಡಮ್, ನೀವು ಶ್ರೀಮಂತರಲ್ವಾ, ನಿಮಗೇನು ದುಡ್ಡಿನ ಅವಶ್ಯಕತೆ ಅಂತ ಕೇಳ್ತಾ ಇರ್ತಾಳೆ. ಆಗ ನಮ್ಮ ಅಪ್ಪ ಅಮ್ಮವರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹಾಗಾಗಿ ನಾನು ಈ ಡಿಸೈನ್ಸ್ ಹಾಕ್ಕೊಡ್ತೀನಿ, ಅದ್ರ ಅಮೌಂಟು ಅವ್ರಿಗೆ ಪೇ ಮಾಡಿದ್ರೆ ಸಾಕು ಅಂತೆಲ್ಲ ಕೇಳ್ಕೊತಾ ಇರ್ತಾಳೆ. ಸರಿ ಮೇಡಮ್, ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದೆ, ನೀವು ಮಾಡಿಕೊಡಿ, ನಾನು ಹೇಗಾದರೂ ಮಾಡಿ ಮಾತಾಡ್ತೀನಿ ಅಂತೆಲ್ಲ ಒಪ್ಕೊತಾ ಇರ್ತಾರೆ. ಇನ್ನು ಈ ಕಡೆ ರಾಜ್ ಮಲ್ಕೊಳ್ದಿರಾ ಹಾಗೆ ಏನೋ ವರ್ಕ್ ಮಾಡ್ತಾ ಕೂತಿರ್ತಾನೆ. ಆಗ ಕಾವ್ಯ ನೋಡಿ, ಯಾಕೆ ಇವ್ರು ಇನ್ನೂ ಮಲ್ಗಿದ್ದಾರೆ ಅಂತ ಅನ್ಕೊಂಡು ಬಂದೆ, ಬೇಗ ಬೇಗ ಸ್ಕೆಚ್ ಹಾಕಿ ಕಳಿಸ್ಬೋದು ಅಂತ ನೋಡಿದ್ರೆ ಈ ಮನುಷ್ಯ ಇನ್ನೂ ಮಲ್ಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರೀ, ನಿಮಗೆ ಫಸ್ಟೇ ಹುಷಾರಿಲ್ಲ ಕಣ್ರಿ, ಬೇಗ ಮಲ್ಕೊಳ್ರಿ, ಬೇಗ ಮಲ್ಕೊಂಡ್ರೆ ನೀವು ಹುಷಾರಾಗಿ ಮತ್ತೆ ಬೇಗ ಎದ್ದೊಳ್ಬೋದಲ್ವಾ, ಮತ್ತೆ ಹಾಸ್ಪಿಟಲ್ಗೆ ಪದೇ ಪದೇ ಸುತ್ತಕ್ಕಾಗುತ್ತಾ ಅಂತೆಲ್ಲ ಯೋಗಕ್ಷೇಮ ಎಲ್ಲ ಅವನ ಆರೋಗ್ಯ ಬಗ್ಗೆ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ. ಆಗ ಅವನು ನನಗೀಗ ನಿದ್ದೆ ಬರ್ತಿಲ್ಲ, ನಿನಗೆ ನಿದ್ದೆ ಬಂದರೆ ನೀನು ಮಲ್ಕೋ ಅಂತ ಹೇಳ್ತಾ ಇರ್ತಾನೆ. ಏನಾದರೂ ಮಾಡಿ ಇವ್ರನ್ನ ಮಲಗಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ, ರೀ ಹೇಗೋ ನೀವು ಮಲ್ಗಲ್ಲ ಅಂದ್ರಲ್ಲ, ಈಗ ರೋಡ್ ಖಾಲಿ ಇರುತ್ತೆ, ನನಗೆ ಈಗ ಡ್ರೈವಿಂಗ್ ಹೇಳ್ಕೊಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈಗ ನನಗೆ ಬೇಡ, ನನಗೆ ನಿದ್ದೆ ಬರ್ತಿದೆ ಅಂತ ಅವನು ಮಲ್ಕೊಂಡ್ಬಿಡ್ತಾನೆ. ಹೇಗೋ ಮಲ್ಕೊಂಡ್ರಲ್ಲ ಅಂತ ಖುಷಿ ಪಟ್ಟಿ ಮಲ್ಕೊತಾ ಇರ್ತಾಳೆ. ಇನ್ನು ಈ ಕಡೆ ಕಾವ್ಯ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ನೋಡ್ತಾಳೆ, ರಾಜ್ ಮಲ್ಗಿದಾನ ಇಲ್ವಾ ಅಂತ. ಮಲ್ಗಿರೋದನ್ನ ನೋಡಿ ಅವಳು ಎದ್ದಿ ಹೊರ್ಗಡೆಗೆ ಹೋಗ್ತಾಳೆ. ಇನ್ನು ಈ ಕಡೆ ಕಾವ್ಯ ಎದ್ದಿ ಹೊರ್ಗಡೆ ಬಂದು ಸ್ಕೆಚ್ ಹಾಕ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಜ್ ಸಹ ಎದ್ದು ನೋಡ್ತಾನೆ, ಏನು ಈ ಕಳಾವತಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಮನೆಯೆಲ್ಲ ನೋಡ್ತಾ ಇರ್ತಾನೆ. ನೋಡಿ ಬಾಗಿಲು ಡೋರ್ ಓಪನ್ ಮಾಡಿದ್ರೆ ಹೊರ್ಗಡೆ ಕುತ್ಕೊಂಡು ವರಾಂಡದಲ್ಲಿ ಏನೋ ಮಾಡ್ತಿದ್ದಾಳಲ್ಲ ಇವಳು ವರಾಂಡದಲ್ಲಿ ಅಂತ ಬಂದು ನೋಡೋದಿಕ್ಕೆ ಶಬ್ದ ಇಲ್ದಿರ ಹಾಗೆ ಬಂದು ನೋಡ್ತಾ ಇರ್ತಾನೆ. ನೋಡಿದ್ರೆ ಕಾವ್ಯ ಅವಳಿಗೆ ಗೊತ್ತಾಗಿ ಆ ಪೇಪರ್ನ ಬದಲಾಯಿಸ್ಬಿಟ್ಟು ಆ ರಂಗೋಲಿ ಹಾಕ್ತಿರೋದನ್ನ ಪ್ರಾಕ್ಟೀಸ್ ಮಾಡೋ ಥರ ಇರ್ತಾಳೆ. ಅದನ್ನ ಅವ್ನು ನೋಡಿ, ಏನು ಈಗ ರಂಗೋಲಿ ಕಲಿತಾ ಇದೆಯಾ, ನಿನಗೆ ಹೊತ್ತು ಗೊತ್ತು ಅನ್ನೋದು ಗೊತ್ತಿಲ್ವಾ ಅಂತೆಲ್ಲ ಬೈತಾ ಇರ್ತಾನೆ. ಇಲ್ಲ ರೀ, ನಾನು ಬೆಳಗ್ಗೆ ರಂಗೋಲಿ ಬಿಡಬೇಕಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಕಾವ್ಯ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಜ್ ಅಲ್ಲಿಂದ ಹೊರಡ್ತಾನೆ. ಸರಿ ಹೇಗೋ ಹೋದ್ರು ಅಂತ ಮತ್ತೆ ಅವಳು ಪುನರಾರಂಭಿಸ್ತಾಳೆ ಸ್ಕೆಚ್ ಹಾಕೋದಿಕ್ಕೆ. ಇನ್ನು ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ, ಅಯ್ಯೋ ನಾನು ಈ ಥರ ಹರ್ಟ್ ಮಾಡಿಬಿಟ್ನಾ, ಅವನಿಗೇನಾದರೂ ಬೇಜಾರಾಯ್ತಾ ಅಂತ ಬೇಜಾರು ಮಾಡ್ಕೊಂಡು ಫೋನ್ ಮಾಡ್ತಾಳೆ. ಕಲ್ಯಾಣ್ ಫೋನ್ ಎತ್ತಿ ಹೇಳಿ ಬ್ರೋ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅವರಿಬ್ರು ಡಯಟ್ ಪ್ಲಾನ್ ಎಲ್ಲ ಅವಳು ಕೊಡ್ತಾ ಇರ್ತಾಳೆ. ಆದರೂ ಅವಳು ಡಯಟ್ ಪ್ಲಾನ್ ಎಲ್ಲ ಕೊಡ್ತಾ ಇರ್ತಾಳೆ. ನಾಳೆ ಕಬಡ್ಡಿ ಪ್ರಾಕ್ಟೀಸ್ ಇದೆ, ಬೇಗ ಬಾ ಅಂತ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸ್ವಪ್ನಾಗೆ ಕಾಲ್ ಬರುತ್ತೆ. ಕಾಲ್ ಬಂದಿರೋದು ನೋಡಿದ್ರೆ ಅವಳು ಮಾಡೆಲಿಂಗ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಹಾಗಾಗಿ ಈ ಹ್ಯಾಡ್ದು ನನಗೆ 2 ದಿವಸದೊಳಗೆ ಆ್ಯಡ್ ಪ್ರೋಗ್ರಾಮ್ ಇದೆಯಂತೆ ರಾಹುಲ್, ನಾನು ಹೋಗಬೇಕು ಅಂತ ಎಲ್ಲ ಖುಷಿ ಪಟ್ಟು ಅವನ ಜೊತೆ ಖುಷಿನ ಶೇರ್ ಮಾಡ್ಕೊತಾ ಇರ್ತಾಳೆ. ರಾಹುಲ್, ಏನಾದರೂ ಆಗಲಿ ಇದನ್ನ ಆ್ಯಡ್ ಮಾಡಿದ್ರೆ ನಾನು ಬರೋ ಕಾಸನ್ನ ನೀನೇ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ನಿನಗೆ ನಾನು ಏನೇನು ಬೇಕೋ ಎಲ್ಲ ನೋಡ್ಕೊತೀನಿ ಅಂತೆಲ್ಲ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಆಗ ರಾಹುಲ್ ಯೋಚನೆ ಮಾಡ್ತಾನೆ, ಅಲ್ಲ ಇವಳು ಅವಳಿಗೆ ಬೇಕಾಗಿರೋದನ್ನ ಹಠ ಹಿಡ್ದು ಸಾಧಿಸೋ ಹಂಗೆ ಇದ್ದಾಳೆ ಇವಳು, ಇದೇ ಅಲ್ವಾ ನನಗೂ ಬೇಕಾಗಿರೋದು, ಮನೆಯವ್ರ ಹತ್ರ ಎಲ್ಲ ಇವಳು ಹೆಸರು ತಗ್ಗಿಸ್ಕೊಂಡು ಹೊರಗಡೆ ಹೋಗೋದೇ ನನಗೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಇನ್ನಿ ಕಡೆ ಕಾವ್ಯ ಡಿಸೈನ್ಸ್ ಎಲ್ಲ ಮಾಡಿ ಫೋಟೋ ಎಲ್ಲ ಕಳಿಸ್ತಾ ಇರ್ತಾಳೆ. ಆಗ ಹೇಗೋ ಈ ದಯೆಯಿಂದ ಆದರೂ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಲ್ಪ್ ಮಾಡೋ ಥರ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಬೆಳಗ್ಗೆ ಆಗುತ್ತೆ. ಕಾವ್ಯ ಅವ್ರ ಮನೆಯಲ್ಲಿ ಬೆಳಗಿನ ದಿನಚರಿಗಳೆಲ್ಲ ನಡೀತಾ ಇರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅವ್ರ ಮಾವ ಹೇಳ್ತಾರೆ, ಕಾವ್ಯ ಒಂದು ಅಲಂಕಾರ ಅವ್ರ ಫೈಲ್ ಇದೆ, ಈಸ್ಕೊಂಡ್ ಬಾ ರಾಜ್ ಅಂತ ಹೇಳಿರ್ತಾರೆ. ಅವಳು ಸರಿ ಅಂತ ಈಸ್ಕೊಳಕ್ ಬರೋದಿಕ್ ನೋಡಿದ್ರೆ ಅವ್ರು ಸ್ನಾನಕ್ಕೆ ಹೋಗಿರ್ತಾನೆ ರಾಜ್. ಅವಳು ಕೇಳ್ಬೇಕಾದ್ರೆ ಅಲ್ಲೇ ಇದೆ ನೋಡು ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ. ನೋಡಿದ್ರೆ ಈಗ ಸದ್ಯಕ್ಕೆ ಕೊಡೋದಿಕ್ಕಾಗಲ್ಲ, ಟವಲ್ ಕೊಟ್ಬಿಟ್ಟು ಹೋಗು ಅಂತ ರಾಜ್ ಕೇಳ್ತಾನೆ. ಸರಿ ಅಂತ ಕಾವ್ಯ ಕೊಡೋದಿಕ್ ಹೋಗ್ತಾಳೆ. ನೋಡಿದ್ರೆ ಟವಲ್ ಜೊತೆ ಅವಳ ಸೀರೆ ಸೆರ್ಗು ಸಹ ಡೋರಿಗೆ ತಗ್ಲಾಕೊಂಡ್ಬಿಟ್ಟಿರುತ್ತೆ. ಯಾಕ್ರಿ ಬೆಳಗ್ಗೆನೆ ಈ ಆಟ ಎಲ್ಲ ಆಡ್ತಾ ಇದ್ದೀರಾ, ಟೈಮ್ ಇಲ್ಲ ರೀ, ನಾನು ಕೆಲಸ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ.
ನಾನೇನ್ ಮಾಡ್ದೆ ನಿನ್ಗೆ ಅಂತ ರಾಜ್ ಕೇಳ್ತಾನೆ. ಅಲ್ಲ ನೋಡಿ ನನ್ನ ಸೆರ್ಗನ್ನ ಹೇಗೆ ಇಟ್ಕೊಂಡಿದ್ದೀರಾ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೇನ್ ಮಾಡಕ್ ಕೆಲ್ಸ ಇಲ್ವಾ, ಬರೀ ನನ್ಗೆ ಅದೇನಾ ಅಂತ ಅವ್ನು ಹೇಳ್ತಾರೆ. ತಿರುಗ್ ನೋಡ್ತಾಳೆ, ನೋಡಿದ್ರೆ ಡೋರಿಗೆ ತಗ್ಲಾಕೊಂಡಿರುತ್ತೆ. ರೀ ನನ್ನ ಸೀರೆ ಸೆರಗು ಒಳಗಡೆ ಬಂದ್ಬಿಟ್ಟಿದೆ ರೀ, ಅದನ್ನ ಬಿಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹೇಗೋ ನೋಡ್ದಾ, ನೀ ನನ್ಗೆ ಅವತ್ತು ನೀರ್ ಕೊಡ್ದಿರಾ ಆಟ ಆಡಿಸ್ದೆ, ಅವತ್ತು ಸ್ನಾನಕ್ಕೆ ಹೋಗಿದ್ದೀನಿ, ಟವಲ್ ಕೊಡು ಅಂದ್ರೂ ಕೊಡ್ದಿರಾ ಮಾತಾಡ್ತಾ ಇದ್ದೆ. ಇವಾಗ ನೋಡ್ದ ನಿನ್ಗೆ ಗುರುಗೆ ತಿರು ಮಂತ್ರ ಅನ್ನೋ ತರ ನಿನ್ಗೇನೆ ಬಂತು ನೋಡ್ದ ಅಂತ ಹೇಳಿ ಅವಳನ್ನ ಆಟ ಆಡಿಸ್ತಾ ಇರ್ತಾರೆ. ನಾನು ಈಗ ಈ ಸೀರೆ ಸೆರಗು ಬಿಡಲ್ಲ, ಹಾಗೆ ನಿಂತಿರು ಅಂತ ಅವಳನ್ನ ಸತಾಯಿಸ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ರ ಚಿಕ್ಕಮಾವ ಅವ್ರು ಬಂದು, ಅಮ್ಮ ಕಾವ್ಯ ಫೈಲ್ ತರೋದಕ್ಕೆ ಹೇಳಿದ್ರು, ಏನ್ ನೀನ್ ಇಲ್ಲೇ ನಿಂತಿದ್ಯಾ, ಇನ್ನೂ ಕೊಡು ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅವಳಿಗೆ ಏನು ಹೇಳ್ಕೊಳಕ್ ಆಗ್ದಿರ ಹಾಗೆ ನಿಂತಿರ್ತಾಳೆ. ಯಾಕಮ್ಮ ಏನಾಯ್ತು, ಓ ನಿನ್ಗೇನೋ ಆಗೋಗಿದ್ಯಾ ಅಂದ್ಬಿಟ್ಟು ಅವರೇ ಸರಿ ಎಲ್ಲಿದೆ ಹೇಳು ನಾನೇ ತಗೋತೀನಿ ಅಂತ ಅಲ್ಲಿಂದ ತಗೊಂಡು ಹೊರಡ್ತಾರೆ. ಕಾವ್ಯ, ರೀ ಚಿಕ್ಕಮಾವ ಅವ್ರು ಬಂದಿದ್ದಾರೆ ಬಿಡ್ರಿ, ಅವ್ರು ಏನೇನೋ ತಪ್ಪಾಗಿ ತಿಳ್ಕೊಂತಿದ್ದಾರೆ ರೀ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೂ ಪರವಾಗಿಲ್ಲ ಅಂತ ನಿಂತ್ಕೊಂಡು ಹಾಗೆ ಅವಳನ್ನ ಸತಾಯಿಸ್ತಾ ಇರ್ತಾನೆ. ಸರಿ ಏನ್ ಮಾಡೋದಿಕ್ಕಾಗುತ್ತೆ ಬಿಡು ಅಂತ ಅವನು ಸಡನ್ ಆಗಿ ಬಿಡ್ತಾನೆ. ನೋಡಿದ್ರೆ ರಾಜ ಕಾವ್ಯನೇ ಎದುರಿಸ್ಬಿಡ್ತಾಳೆ. ಏನ್ ಇವಳು ಈ ತರ ಮೆಂಟಲ್ ತರ ಆಡ್ತಿದ್ದಾಳೆ ಅಂತ ಅವನು ಮನ್ಸಲ್ಲಿ ಅನ್ಕೋತಾ ಇರ್ತಾನೆ. ಇನ್ನೀ ಕಡೆ ಕನಕ ಅವ್ರ ಮನೆಯಲ್ಲಿ ಅವ್ರ ಅಕ್ಕನ್ಗೆ ಕೆಮ್ಮಿಂದ ನರಳುತ್ತಾ ಇರ್ತಾರೆ. ಮಾತಾಡೋದಿಕ್ಕೂ ಆಗ್ತಾ ಇರಲ್ಲ, ನೋಡಿದ್ರೆ ಮೂಗಿಂದ ಎಲ್ಲ ಬ್ಲಡ್ ಬರ್ತಾ ಇರುತ್ತೆ. ಸರಿ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವ್ರು ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾರೆ. ನೋಡಿದ್ರೆ ಅವಾಗ ಅವರ ಕೃಷ್ಣಮೂರ್ತಿ ಇರ್ತಾರೆ. ಕಾಸು ಬೇರೆ ಇಲ್ಲ, ಏನ್ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಕನಕ ಮತ್ತೆ ಕೃಷ್ಣಮೂರ್ತಿ. ಇನ್ನೀ ಕಡೆ ಶ್ರುತಿಗೆ ಕಾಲ್ ಮಾಡ್ತಾಳೆ ಕಾವ್ಯ. ಆ ಡಿಸೈನ್ಸ್ನ ತೋರಿಸ್ತೆ, ನಿಮ್ ಸರಿಗೆ ತೋರಿಸ್ತಾ ಅಂತ ಕೇಳ್ತಾಳೆ. ಇಲ್ಲ ಮೇಡಮ್ ಸರ್ ಇನ್ನ ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ರಾಜ್ ಆಫೀಸ್ಗೆ ಎಂಟ್ರಿ ಕೊಡ್ತಾನೆ. ಅವಳು ಕೊಟ್ಟಿರೋ ಕಾವ್ಯ ಮಾಡಿರೋ ಡಿಸೈನ್ಸ್ನೆಲ್ಲ ಶ್ರುತಿ ತೋರಿಸ್ತಾಳೆ. ವಾವ್ ಎಷ್ಟು ಸಕ್ಕತ್ತಾಗಿದೆ ಈ ಡಿಸೈನ್ಸ್ನ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ಸರ್ ಅದೇ ನಾನು ಹೇಳಿದ್ನಲ್ಲ, ನೀನ್ ಬೇಕಂದ್ರೆ ಇನ್ನೊಬ್ಬರನ್ನ ಯಾರಾದ್ರೂ ಡಿಸೈನರ್ನ ಇಟ್ಕೋ ಅಂತ, ಅದಕ್ಕೆ ಇಟ್ಕೊಂಡಿದ್ದೀನಿ ಸರ್, ಅವರು ಮನೇಲೇ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಫೀಸಿಗೆ ಬರೋದಿಕ್ಕೆ ಕೇಳು ಅಂತ ಹೇಳ್ತಾನೆ ರಾಜ್. ಇಲ್ಲ ಅವರು ರೂಲ್ಸ್ ರಿಸ್ಟ್ರಿಕ್ಷನ್ ಅಲ್ಲೇ ಇದ್ದಾರೆ, ಅವ್ರು ಬರೋದಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೂ ಈ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ, ಅವಳು ಏನ್ ಡಿಮ್ಯಾಂಡ್ ಮಾಡಿದ್ರು ಆ ಅಮೌಂಟ್ನ ಪೇ ಮಾಡಿಬಿಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಡಿಸೈನ್ಸ್ ಮಾತ್ರ ತುಂಬಾ ಸೂಪರ್ ಆಗಿದೆ ಅಂತ ಹೊಗಳ್ತಾ ಇರ್ತಾಳೆ. ಈ ಕಡೆ ಕಾವ್ಯನು ರಾಜ್ ಮಾತಾಡ್ತಾ ಇರೋದನ್ನ ಹಾಗೆ ಕೇಳಿಸ್ಕೊಂತಾ ಇರ್ತಾಳೆ. ಮೇಡಮ್ ಕೇಳಿಸ್ಕೊಂಡ್ರ ಸರ್ ಹೇಳಿದ್ದು ಅಂತ ಹೇಳ್ತಾಳೆ. ಹಾ ಕೇಳಿಸ್ಕೊಂಡೆ, ಆದ್ರೆ ಯಾವುದೇ ಮಟ್ಟಿಗಾಗ್ಲಿ ನಾನ್ ಡಿಸೈನ್ಸ್ ಹಾಕಿದೀನಿ ಅಂತ ಕಂಡುಹಿಡಿಬಾರ್ದವ್ರು, ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಶ್ರುತಿಗೆ ಹೇಳ್ತಾ ಇರ್ತಾರೆ. ಇನ್ನೀ ಕಡೆ ಹಾಸ್ಪಿಟಲ್ಗೆ ಬಂದಿರ್ತಾರೆ ಅವರೆಲ್ಲರೂ. ಟಿವಿ ಕಾಯಿಲೆ ಇರ್ಬೇಕೇನೋ ಇವರಿಗೆ, ಚೆಕಪ್ ಎಲ್ಲ ಮಾಡಿಸಿ ನಾನು ಲಿಸ್ಟ್ ಎಲ್ಲ ಬರ್ಕೊಡ್ತೀನಿ, ಆ ಚೆಕಪ್ ಮಾಡಿಸಿ ಅಂತ ಡಾಕ್ಟರ್ ಅವ್ರು ಹೇಳ್ತಾರೆ. ಆಗ ಇದಕ್ಕೆಲ್ಲ ಒಂದು 10-15 ಸಾವಿರ ಆಗ್ಬೋದು ಅಂತ ಹೇಳ್ತಾರೆ. ಆಗ ಅವರ ಕನಕಗೆ ಮತ್ತೆ ಅವ್ರ ಅಕ್ಕಂಗೆ ತುಂಬಾ ಗಾಬರಿ ಹೋಗುತ್ತೆ. ಅಯ್ಯೋ ಇವಾಗ ನಮ್ಮ ಹತ್ರ ದುಡ್ಡು ಬೇರೆ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಪರವಾಗಿಲ್ಲ ಕನಕ, ಏನೂ ಆಗಲ್ಲ ನಡಿ, ಯಾವುದೋ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಅಕ್ಕ. ಆಗಲ್ಲ ಅಕ್ಕ, ನಾವೇ ಎಲ್ಲ ಚೆಕಪ್ ಮಾಡ್ಸೋಣ ಬಿಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಕಾವ್ಯಂಗಾದ್ರೂ ಕಾಲ್ ಮಾಡ್ಬೇಕಿತ್ತು ರೀ ಅಂತ ಕನಕ ಹೇಳಿದಾಗ, ಬೇಡ ಅವಳು ಇರೋ ಕಷ್ಟದಲ್ಲೇ ಇನ್ನು ನಾವು ಕಷ್ಟ ಆಗ್ಬಾರ್ದು ಅವಳಿಗೆ ಅಂತ ಅವರಿಬ್ರು ಸಮಾಧಾನ ಮಾಡ್ಕೋತಾರೆ. ಇನ್ನೀ ಕಡೆ ಸ್ವಪ್ನ ಲಿಸ್ಟ್ನ ಬರೀತಾ ಇರ್ತಾಳೆ. ರಾಹುಲ್ ಬಂದು ಏನಿದು ಲಿಸ್ಟ್ ಅಂತ ಎಲ್ಲ ಕೇಳ್ತಾನೆ. ಆಗ ಇದು ನನ್ನ ಡಯಟ್ ಪ್ಲಾನ್ ಲಿಸ್ಟು, ಇದನ್ನ ಏನೇನು ಬೇಕೋ ಎಲ್ಲ ನೀನೇ ನೋಡ್ಕೋಬೇಕು, ನಾನು ಇನ್ನೆರಡು 2 ಡೇಸಲ್ಲಿ ಆ್ಯಡ್ಸ್ ಪ್ರೋಗ್ರಾಮ್ ಇದೆ, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಆಗ್ತಿದ್ದೀನಲ್ಲ, ನಿನಗೆ ಗೊತ್ತು ಅಲ್ವಾ, ಇದಕ್ಕೆಲ್ಲ ಲಿಸ್ಟ್ ಎಲ್ಲ ಬರ್ಕೊಟ್ಟಿದ್ದೀನಿ, ಇದನ್ನ ನೀನೇ ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಲ್ಲ ಈಗ ನೀನು ಪ್ರೆಗ್ನೆಂಟು, ಈ ಥರ ಎಲ್ಲ ಡಯಟ್ ಎಲ್ಲ ಅನ್ಕೊಂಡಿದ್ರೆ ಮಗುಗೇನು ತೊಂದರೆ ಆಗಲ್ವಾ ಅಂತ ಕೇಳ್ತಾ ಇರ್ತಾನೆ. ನಾನು ಇಂಪಾರ್ಟೆಂಟು, ನಮಗೆ ಬರೋ ದುಡ್ಡು ಇಂಪಾರ್ಟೆಂಟು ಅಂತ ಸ್ವಪ್ನ ಮಾತಾಡ್ತಾ ಇರ್ತಾಳೆ. ಆದರೆ ಅದಕ್ಕೆ ತಂದೆ ನಾನು ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ಅಂತ ರಾಹುಲ್ ಜೋರಾಗಿ ಮಾತಾಡ್ತಾ ಇರ್ತಾನೆ. ಹಾಗೆಲ್ಲ ನನಗೆ ಗೊತ್ತಿಲ್ಲ, ನೀನು ಇವೆಲ್ಲ ತಂದ್ಕೊಡು, ಅದ್ರ ಜವಾಬ್ದಾರಿ ನಿನ್ಗೆ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾಳೆ. ಈ ಕಡೆ ರಾಹುಲ್ ನೋಡಿದ್ರೆ ಏನಾದ್ರೂ ಮಾಡ್ಕೊಳ್ಳಿ ಬಿಡು, ಇವಳು ಮನೆಯಿಂದ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ರಾಜ್ಗೆ ಏನಾದ್ರೂ ಕಾವ್ಯನೇ ಡಿಸೈನ್ಸ್ ಹಾಕ್ತಿರೋದು ಅನ್ನೋ ವಿಚಾರ ಗೊತ್ತಾಗುತ್ತಾ? ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಸ್ವಪ್ನನ ಮನೆಯಿಂದ ಹೊರ್ಗಡೆ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದನ್ನ ಕಾವ್ಯ ತಡಿತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.